ಅಯ್ಯೋ ಯವ್ವ ಹಚ್ಚ ಹೊಡಾಕತ್ತವ ಇದು ಮಳಿ ಉನವಾಸ ಅಂತಕ ನನ್ನ ಸೀರೆಲ್ಲ ತೋದೋತು ಛತ್ರಿ ಇದ್ರು ತೈತೇನ್ಲೆ ನಡಿ ಏ ಇತ್ತ ಬರ್ಲಿ ಕೊಡಿ ಬಿಡದಾಗ ತೋಸ್ಕೊತಿ ನೋಡ ಇನ್ನೇನು ಉಳ್ದತೆ ಶಾಂತಕ್ಕ ಎಂತ ಚಂದ ಅಂದೆ ಮಳಿ ಬರಂಗಾಗೈತಿ ನಿನ್ ತಗೊಂಡ ಅಂದೆ ಇಲ್ಲ ಮಳಿ ಬಂದ್ರ ನನ್ನ ಕಡೆ ಛತ್ರಿ ಐತಿ ಬಾ ಅಂದಿ ನಡದಾರ ಬಂದ್ ಮಳಿ ಬಂದ್ ಗುಟ್ಲೆ ಬಿಚ್ಚಿದಿ ಛತ್ರಿನ ಯವ್ವ ದೇವ್ರೆ ಯಾಕೆ ಹಿಡ್ಕೊಂಡ್ ಬರ್ಬೇಕಿತ್ತು ಯವ್ವ ಈ ಛತ್ರಿನ ಏನ್ ಉಳ್ದತಿ 30 ತೂತಾಗೈತಿ ನೀರ್ ತಲೆ ಮ್ಯಾಗ ಬೀಳಕತ್ತಾವ ಈ ಛತ್ರಿ ಇಟ್ಕೊಲಾರ್ದಂಗಾತು ಅಯ್ಯ ಬಿಟ್ಟಿ ಬಾ ಏನಾಗದಿಲ್ಲ ತಲೆ ಮ್ಯಾಗ ಹಾಕನಿ ಬಿದ್ರಿ ಏನಾತು ನಡಿ ನಡಿ ಛತ್ರಿ ತೆಗಿತಾರ ಬರ್ಲಿ ಅನ್ಲೆ ಯಾ ಶಾಂತಕ್ಕ ಇಲ್ಲೇ ಇರ್ಲಿ ನೀನ ವೈರಿ ಅಂತ ಕೈಯಾಗ ಕೊಟ್ರು ಯಾರು ಏದಿಲ್ಲ ನಡಿ ಒಳಗ ವಾ ಒದ್ದಿ ಮುದ್ದಿ ವಾಯವ್ವ ಏನ್ ಮಳಿ ವಾಯ್ದು ಹಡಿ ಬಡಿಯಾಕ ರಚಮ್ಮ ಏನವ್ವ ಏನ್ ಹೇಳ್ಬೇಕು ಹೇಳವ್ವ ಹಂಗ್ಯಾಕ್ ಮಾತಾಡ್ತಿದ್ದೆ ಪಾರಕ್ಕಿಲ್ಲದಾಳ ಒಳಗದಾಳ ಶಟ್ಯಾಕ ಆಕೆಲ್ ಹೊಕ್ಕಾಳ ಯಾಕೆ ಬೇ ಹಂಗ್ಯಾಕ್ ಮಾತಾಡ್ತಿ ಇನ್ನೇನು ಮತ್ತ ಒಂದ್ ಗಂಡ ಮಗನ್ನಾರ ಹಡ್ದಿಲ್ಲ ಅರಿಷ್ಟ ಹೆಣ್ಮಗಳನ್ನ ಹಡ್ದಾಳಲ್ಲ ಅದಕ್ಕರ ದರಿದ್ರ ಸುತ್ತಕೊಂಡ್ ಬಿಟ್ಟೈತಿ ಇಷ್ಟು ದಿನ ಮದುವೆ ಯೋಗ ಇದ್ದಿದ್ದಿಲ್ಲ ಈಗ ಮದುವೆ ಆಗಕತ್ ಕೊಟ್ಲೆ ಅತ್ತಿ ನುಂಗಿ ಕುಂತ್ಲು ಛೇ ಪಾಪ ಯಾಕೆ ಬಿ ಹಂಗೆ ಮಾತಾಡ್ತಿ ನಾವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ನಾವು ಮಾತಾಡಿದ್ರೆ ಹೆಂಗದಂತ ನಾನು ಅಲ್ಲಿ ಬಿ ಆಕೆ ಆಯಸ್ತಿರುತ್ತೆ ಆಕೆ ಸತ್ಲ ಅದಕ್ಕೆ ಆ ಹುಡುಗಿ ಏನು ಮಾಡಕತ್ತಿ ಹಂಗ ಜಗತ್ನಾಗ ಸತ್ತೋರ್ ಮನೆಗೆಲ್ಲ ಓದಿಸ್ತಾರ ಕಾರಣನು ಮತ್ತಿನ್ನೇನ ಯವ್ವ ಈಕಿ ಲಗ್ನ ಆಗಿ ಬಂದ್ಲ ಬಂದ್ ಒಂದ್ 2 ತಿಂಗಳು ಆಗಿದ್ದಿಲ್ಲ ಇನ್ನು ನಾನು ಆಗ ಹೋದ್ರಲ್ಲ ಈ ಮನೆ ಯಜಮಾನ ಹೋದ್ನಲ್ಲ ಮಗಳದು ಹೆಂಗೈತಿ ಅಂದ್ರ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಆ ಮನೆ ಯಜಮಾನಿ ಹೋದ್ಲು ತಾಯಿ ಮಗಳು ಒಂದೇ ಗಣಂತ್ರ ಅಯ್ಯೋ ಬಿಡವೆ ಹೋಗ್ಲಿ ಯಾಕೆ ಈಗ ಸುಮ್ಮನೆ ಅಂತಾವೆಲ್ಲ ನಾವು ಮಾತಾಡಕ್ಕೆ ಅಲ್ಲಿ ಬಿ ಆಯಸ್ ತೀರ್ಸತ್ರಿ ಯಾರು ಏನು ಮಾಡಕತ್ತೈತಿ ಪಾಪ ಮಗಳ ಮದುವೆ ನಿಂತಿದ್ದಕ್ಕಾಕಿ ಎಷ್ಟು ನೋಂದ್ಕೊಂಡಾಳ ಏನ ಈ ಟೈಮ್ನಾಗ ನೀವು ಧೈರ್ಯ ಹೇಳ್ಬೇಕು ಜೊತೆಗಿದ್ದಾರ ಹಿಂಗೆ ಮತ್ತೆ ಮಾತಾಡಿದ್ರಿ ಹಂಗವ ಧೈರ್ಯ ಹೇಳ್ತಾರ ಮನ್ಯಾಗ ಇಲ್ಲಿ ಊರ್ ಮಂದಿ ಮುಂದೆ ತೆಲಿ ತೆಗಿಸ್ಕೊಂಡು ಅವಮಾನ ಆಗೈತಿ ಇನ್ನು ಧೈರ್ಯ ಬೇರೆ ಹೇಳ್ತಾರ ತಡಿ ಅಲ್ಲ ಅಣ್ಣಾರಿಲ್ಲಗ್ಯಾರ ನನ್ನ ಮಗ ಬೇಜಾರು ಮಾಡ್ಕೊಂಡನವ ಬೇಜಾರು ಮಾಡ್ಕೊಂಡು ಅವನು ಸುಮ್ಮನೆ ಕುಂತಿದ್ದ ಇಷ್ಟತನ ಈಗ ಯಾರ ಬಂದಾರ ಅಂತೇಳಿ ಮತ್ತೆ ಅವು ಹಾಕ್ಸಿ ಚಪ್ರದ ರೊಕ್ಕನಾರ ಕೊಡ್ಬೇಕಲ್ಲ ಹಂಗಾಗಿ ಹೋಗ್ಯಾನ ಮದುವಿಲ್ಲ ಮುಂಜಿಲ್ಲ ಖಾಲಿ ರೊಕ್ಕ ಹೊಂಟತಿ ಓ ಶಾಂತಕ್ಕ ಗಿರ್ಜಿ ಈಗ ಬಂದ್ರಿ ಮಾತಾಡ್ಕೊರಿ ಅದೇನು ಮಾತಾಡ್ಕೊತೀರ ಮಾತಾಡ್ಕೊರಿ ನನ್ನ ಪಾಡಿ ನಾ ಹೊರಗೆ ಕುಂದಿರ್ತೇನೆ ಪರಕ ಯಾಕಯ್ಯವ ಇನ್ನೇನ ಶಾಂತಕ್ಕ ನನ್ನ ಮಗಳ ಜೀವನನ ಹಿಂಗಾತಲ್ಲ ಶಾಂತಕ್ಕ ಊರನ್ ಮಂದಿ 108 ತರ ಮಾತಾಡ್ತಾರ ಇನ್ ನನ್ನ ಮಗಳಿಗೆ ಯಾರು ದಿಕ್ಕಯ್ಯವ ಇನ್ ಯಾವ ಸಂಬಂಧ ಬರ್ತಾವ ಮದ್ವಿ ಚಪ್ಪರದ ಮಠ ಬಂದ್ ಮದ್ವಿ ನಿಂತ್ರ ಈ ಊರಾಗ ತಲೆ ಎತ್ಕೊಂಡು ಅಡ್ಡಾಡಕತ್ತಾರ ಆಗೋದಿಲ್ಲ ಯವ್ವ ಆಗೋದಿಲ್ಲ ಊರಾಗಲ್ಲ ಮನ್ಯಾಗ ಹಿಂಗ ಮಾತಾಡ್ತಾರ ಅಂದ್ಮೇಲೆ ಹೊರಗೆ ಅಡ್ಡಾಡಕತ್ತೇನ ಪರಕ ಆದ್ರೆ ಅದನ್ನೆಲ್ಲ ಚಿಂತೆ ಮಾಡ್ಕೊಂತ ಕುಂತ್ರ ಸರಿ ಆಕತ್ತೇನ ಪರಕ ಮನ್ಸಿಗೆ ದುಃಖ ಮಾಡ್ಕೋಬೇಡ ಸಮಾಧಾನ ಮಾಡ್ಕೊ ದೊಡ್ಡವ ನೀವರ ಹೇಳ್ರಿ ಅವಾಗ ನಾ ಅದ ಹೇಳತ್ತೀನಿ ಹೋಗ್ಲಿ ಬಿಡ ನಿಂತಿದ್ದ ಚಲೋ ಆತ ಅಂತ ಒಂಥರ ಇವ್ರ ಮನೆಗೆ ನಾನು ಹೋಗ್ಲಾರ್ದ ಚಲೋ ಆತ ಈಗ ಅವ್ರ ಬಣ್ಣ ಏನ್ ಅನ್ನೋದು ಬೈಲಾತ ಈಗ ಹಿಂಗದಾವು ಇನ್ ಮುಂದೆ ಹೆಂಗಿತ್ತ ಏನ ಆಗಿದ್ದಕ್ಕೆಲ್ಲ ನನ್ನ ದೂರ್ಕೊಂತಿದ್ರ ಇಲ್ಲಿ ತಾಯಿ ಮನ್ಯಾಗೂ ನನಗೆ ಅಮ್ಮನಿಂದ ಅಪ್ಪನಿಂದ ಅಷ್ಟು ಪ್ರೀತಿ ಸಿಕ್ಕಿಲ್ಲ ಇನ್ನು ಗಂಡನ ಮನ್ಯಾಗೂ ಹಂಗ ಮಾಡಕತ್ರ ನಾನು ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ಅದನ್ನ ಹೇಳ್ತಾ ಇದೀನಿ ನಮ್ಮವ್ವ ಅರ್ಥನ ಮಾಡ್ಕೋವಲ್ಲ ನೋಡ್ದೇನೆ ನಿನ್ನ ಮಗಳು ಎಷ್ಟು ತಿಳುವಳಿಕಸ್ತದಾಳ ಅಲ್ಲ ನೋಡು ಆಕೆ ಹೇಳುದು ಎಷ್ಟು ಅರ್ಥ ಐತಿ ಪರಕ ಮದುವೆ ನಿಂತಂತ ಇಷ್ಟು ಬೇಜಾರು ಮಾಡ್ಕೊಳಕತ್ತಿ ಕರೆ ಆದ್ರೆ ಕಂದ್ಲಿಲ್ಲ ನಾನು ಆ ಮನೆಗೆ ಹೋಗಿ ನಾಳೆ ಎಲ್ಲದಕ್ಕೂ ನನ್ನ ದೂರ ಆಕತ್ತಿದ್ರೆ ಏನ್ ಮಾಡ್ಬೇಕಿತ್ತು ಚಲೋ ಆತ ಅವ್ರವ್ ಸತ್ತಿದ್ದಕ್ಕೆ ನನ್ನ ದೂರಿ ಮದುವೆ ಬೇಡ ಅಂದಾರಂದ್ರ ಹೌದಿಲ್ಲ ಆಕೆ ಎಷ್ಟು ಕರೆಕ್ಟ್ ಹೇಳಿದ್ಲಕ್ಕೆ ಅಲ್ಲ ಒಂದ್ ರೀತಿ ಈಗ ಪರಕ ತಾಯಿ ಏನ್ ಬೇಕಾದ್ ಮಾಡ್ಲಿ ಮನ್ಯಾನವ್ರು ಬೇಕಾದ್ ಮಾಡ್ಲಿ ಆದ್ರೆ ಗಂಡ ಏನ್ ಕೇಳ್ದಂಗೆ ಕೇಳ್ಬೇಕ ಅವನು ಅಂತವನ ಅದ ನನ್ನ ಮೇಲೆ ಅಲ್ಲಿ ಕೊಟ್ಟು ಉಪಯೋಗಿದ್ದಿದ್ದಿಲ್ಲ ಒಳ್ಳೆ ಕೆಲಸ ಆತ ನಿಂತಿದ್ದೆ ಅವ್ರಂತ ಹೊಲಸು ಗುಣಕ್ಕ ದೇವ್ರು ಅಲ್ಲಿ ಹೋಗೋದು ಬೇಡ ನಿನ್ನ ಮಗಳನ್ನ ತಿಂದಿರ್ಸಿರ್ಬೇಕು ಹೋಗ್ಲಿ ಬಿಡ ಅದಕ್ಕೆ ಯಾಕಷ್ಟು ಮನ್ಸಿಗೆ ನೋವು ಮಾಡ್ಕೋತಿ ನೀ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಆ ಹುಡುಗಿ ಗತಿ ಏನಾಗಬೇಕು ಅಷ್ಟು ವಿಚಾರ ಮಾಡಿ ನೀವು ಒಟ್ಟು ಏನು ವಿಚಾರ ಮಾಡೋದು ಏನು ನನಗೊಂದು ತಿಳಿಲಂಗಾಗೈತೆ ಶಾಂತಕ್ಕ ನೀ ತಲೆ ಕೆಡಿಸ್ಕೊಬೇಡ ನಾನು ನಮ್ಮ ಅಣ್ಣಗ ಒಂದು ಯಾವುದೋ ಹುಡುಗನ ನೋಡಂದಿದ್ನಲ್ಲ ಅದನ್ನ ಹೇಳ್ತೇನೆ ಇನ್ನೇನು ಹೇಳ್ತೇನೆ ಮದುವೆ ಬಂದು ನಿಂತಿದ್ದು ಹಿಂಗಾಗೈತಿ ಅಂತ ಹೇಳೇ ಹುಡುಕಾಕ್ ಹೇಳ್ತೇನೆ ನೀ ತಲೆ ಕೆಡಿಸ್ಕೊಬೇಡ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋಣ ಆತ ಅಲ್ಲ ಇಕ್ಕಿ ವಾರ್ಗಿದಾರ ನಿನ್ನ ಮಗಳು ಏನು ಇಕ್ಕಿಗಿಂತ ಭಾಳ ಅಂದ್ರೆ ಒಂದು 2-3 ವರ್ಷ ದೊಡ್ಡಕ್ಕೆ ಅಷ್ಟ ಆಕಿಗಲ್ಲ ನಮ್ಮ ಮಕ್ಕಳಾಗಿದ್ದು ಈಗ ಇನ್ನು ಮದುವೆ ಇಲ್ಲ ಅಂದ್ರೆ ಮತ್ತೆ ಏನು ಹೇಳ್ಬೇಕು ಇದಕ್ಕೆ ಮುದಿಕೆ ಆದ್ಲನ ಸುಮ್ಮನಿರವ ಪರಕ ನೀನು ಹಂಗ ಮಾಡ್ತೀಯ ಅತ್ತಾಗ ಏನದಕ್ಕೆ ಬಾ ಮಾವ ವಯಸ್ಸದಕ್ಕೆ 20 ಆಗ್ಯಾವ ಇಲ್ಲ ಚಂದಾಗಿ ನೀವು ಬೇಕೇತ ಸುಮ್ಮನಿರು ಅಲ್ಲ ನನ್ನ ಮದುವೆ ಆದಾಗ ಬರೀ ನನಗೆ ಎಷ್ಟು 12ನ ಇತ್ತು ಅಲ್ಲ ಶಾಂತಕ್ಕ ನಿನ್ನ ಮಗಳ ಮದುವೆ ಮಾಡಿದಾಗ ಎಷ್ಟಕ್ಕೆ ವಯಸ್ಸು ಆಕಿಗೆ 13ನ 12 ವರ್ಷಕ್ಕೆ ದೊಡ್ಡಕ್ಕಾಗಿದ್ಲ ಹೌದು 13ನ 14ಕ್ಕೆ ಮದುವೆ ಮಾಡಿದ್ದೆ ಮತ್ತೆ ಈಕಿಗೆ 20 ಅಂದ್ರೆ ಏನು ಕಡಿಮೆ ಆತನ ಸುಮ್ಮನಿರವ ನಿನಗದೆಲ್ಲ ಗೊತ್ತಾಗೋದಿಲ್ಲ ಗಂಡ ಹಡ್ದಿವ ಗಿರ್ಜಕ್ಕ ಏನ ಗಂಡ ಹಡ್ದಿ ನಿಂಗದ ಚಿಂತಿಲ್ಲ ಅದ ಹೆಣ್ಣಾಗಿದ್ವು ಅಂದ್ರೆ ಚಿಂತಿ ಹೆಂಗಾಕೈತೆ ಅಂತೇಳಿ ಗೊತ್ತಾಕಿತ್ತು ಗಂಡಾಲಿ ಹೆಣ್ಣಾಲಿ ಮಕ್ಕಳಾರ ಆಗ್ಯಾವ ಇಲ್ಲ ನನಗೆ ಅಯ್ಯವ್ವ ಸುಮ್ಮನಿರು ಪಾಪ ಹುಡುಗಿ ಯಾಕೆ ಕಿರಿಕಿರಿ ಮಾಡ್ತೀನಿ ನೀನು ಏನು ಕಿರಿಕಿರಿ ಏನು ಬಿಡ ಇವ ಹೋಲೆತ್ತಾಗ ಸುಮ್ಮನೆ ಆಗ ಒಟ ಹಚ್ಬೇಡ ಹುಡುಗಿ
ಚಲೋ ಸಂಬಂಧ ನೋಡಿ ಮದುವೆ ಮಾಡಕ್ ಬರ್ತೈತಿ. ಇಲ್ಲಿ ಏನು ಎಲ್ಸ್ ಅಂದ್ರಲ್ಲ, ನಾಳೆ ತಾಳಿ ಕಟ್ಟು ಹೊತ್ನ್ಯಾಗ ಬರ್ಲಿಲ್ಲಲ್ಲ, ಹಸೆ ಮನಿ ಮ್ಯಾಗ ಹಂಗ ಹಿಂಗ ಅಂತೇಳಿ ಬಿಡು ಹೋಗ್ಲಿ, ಯಾಕೆ ಚಿಂತೆ ಮಾಡ್ತಿ? ಅವ್ಗೆ ಹೆಂಗೆ 108 ಹೆಣ್ಮಕ್ಳ, ನಿನ್ನ ಮಗಳಿಗೆ 108 ಗಂಡ್ಮಕ್ಳು ಮದುವೆ ಮಾಡಕತ್ರ. ಗಂಡಿಗೇನು ಬರ ಐತೇನ? ಇನ್ನು ಹೆಂಗಸೂರು ಸಿಗ್ತಾವ ಇಲ್ಲ? ಗಂಡಿಗೇನು ಬರ ಐತಿ? ಸುಮ್ಮನಿರು. ಏನ ಒಟ್ಟು ಕುಂದರಿವ, ಒಟ್ಟು ಚಾ ಮಾಡ್ಕೊಂಬರ್ತಾನೆ. ಬೇಡವ, ನಾವೇನು ಚಾ ಅಂತೇಳಿ ಬಂದೇವನಿ ಇಲ್ಲಿ. ಮೊದ್ಲ ದುಃಖದಾಗದಿ ಮನ್ಸಿಗೆ ನೋವು ಮಾಡ್ಕೊಂಡು ಎತ್ತಾಗಾರ ಸುಮ್ ಕುಂತ್ರ ಸಾಕ ನಂಗೆ ನಿನಗಾಗಿರ್ತೈತಿ, ಮತ್ತೆ ಚಾ ಮಾಡ್ಕೊಂಬಾ ಅಂತ. ಸುಮ್ನಿರ್, ಬೇಡ ಚಾಗಿ ಎಲ್ಲ ಏನು ಬೇಡ, ಬಂದಾಗ ಕೊಟ್ಟಿರ್ತಿ. ಈಗ ಏನು ಬೇಡ, ಸುಮ್ಮನೆ ಕುಂದ್ರ. ಇದನ್ನ ಯೋಚನೆ ಮಾಡ್ಕೊತ ಕುಂದ್ರಬೇಡ. ನಾವು ಹಂಗಾರ ಬರ್ತೇವಿ. ಹ್ಞೂ ಶಾಂತಕ್ಕ, ಹೋ ಬರ್ರಿ. ನಿನ್ನ ಮಗಳಿಗೆ ಏನು ಕಡಿಮೆ ಆಗೈತಿ? ತಿದ್ದಿದ್ ಗೊಂಬವ ಆಗೈತಿ. ಅಂತ ಚಂದ ಐತಿ ಮಗಳು. ಆಕಿಗೇನು ಕಡಿಮೆ? ನಾ ಮುಂದೆ ಅಂತ ಬಂದು ಮಾಡ್ಕೋತಾರ. ಸುಮ್ಮನಿರ್ನಿ. ಏನ ದೇವ್ರೆ, ಆಕಿ ಕಂಕಣ ಬಲ ಇನ್ನೂ ಅದು ಯಾವಾಗಿಟ್ಟಾನ ಏನ. ಮೆಲ್ಲು ಸಿರಿ ಸವಿಗಾನ, ಇದು ಜಲ್ಲೆನೆ ಹೂವಿನ ಬಾಣ. ಅಯ್ಯೋ ದೇವ್ರೆ, ಮೆಲ್ಲು ಸಿರಿ ಸವಿಗಾನ, ಎದೆ ಜಲ್ಲೆನಲು ಹೂವಿನ ಬಾಣ. ಓಹ್, ನೀವಾ? ನಾ ಯಾರಪ್ಪ ಆಡಕತ್ತಿದ್ದೋ ಅನ್ಕೊಂಡೆ. ನಾನು ಅಷ್ಟು ಇದೇನು ಯಾವ್ದಕ್ ಹೋಗಿಲ್ಲ, ಕಂಠ ಕೇಳಾಗತ್ತಲ್ಲ ನನ್ನ ಕಿವಿಗೆ, ಯಾರಿರ್ಬೋದು ಅಂತೇಳಿ ಬಂದೆ. ನೋಡಿದ್ರು ನೀನು. ಹಾ, ಕೋಗಿಲೆ ಕಂಠನ? ನನಗೆ ಗೊತ್ತೇ ಇಲ್ಲ ನಂದು ಕಂಠ ಹಿಂಗೈತೆ ಅಂತೇಳಿ. ಅಯ್ಯೋ ಪಾಪ, ನಿನಗೆ ಹೆಂಗ್ ಗೊತ್ತಿರ್ತತಿ ಹೇಳ? ನಿನ್ ಗಂಡನ್ ಕಟ್ಕೊಂಡು ಏಕ್ತಾ ಇದೆಯಲ್ಲ. ಹೌದು, ನೀವ್ಯಾಕೆ ಇಲ್ಲಿ ಬಂದ್ರಿ? ಹೋಗ್ರಿ. ಮತ್ತೆ ನಿಮ್ಮ ಹೆಂಡತಿ ಬಂದು ಜಗಳ ಮಾಡ್ತಾಳ. ಯಾಕೆ ಬೇಕು? ಸುಮ್ಮನೆ ಅತ್ತಾಗ ಸುಮ್ಮನೆ ನನಗರ ಅನಿಸ್ಕೊಳಕ್ ಆಗಂಗಿಲ್ಲ. ಅದೊಂದು ನನ್ನ ಹೆಂಡತಿ ಬುದ್ಧಿಗೇಡಿ. ನಿನ್ನಂತ ಒಳ್ಳೆ ಹೆಣ್ಮಗಳು ಕೂಡ ಜಗಳ ತೆಗಿತೈತಿ. ಏನ್ ಮಾಡ್ಬೇಕು? ಅಂದಂಗಿಲ್ಲ, ಅನ್ಬೋಸಂಗಿಲ್ಲ. ಹೋಗಿಂದು ಕೊಟ್ಟು ನೋಡೊಂದು ಹಾಕಿ ಹೊಡ್ತಾ ಬಿದ್ದು ಉಳ್ಳಾಡಿದ್ ನೋಡು. ಇನ್ನೊಮ್ಮೆ ಹಿಂಗೆ ಮಾಡಿದ್ರ ಐತ್ ನಿಮ್ಗಂತ ಹೇಳೀನಿ. ಹಂಗಾಗಿ ಈಗೇನು ನನ್ನ ಸುದ್ದಿಗೆ ಬರಲ್ಲಕ್ಕಿ. ಹೆಂಗ್ ಹೊಡೆದ್ ನಿಂತಿ ಮನೆಗೆ ಹೋಗಿ ನೀನು ಬೈದಿದ್ದಕ್ಕೆ. ಕರಿನ ಬೈದ್ರಿ? ಹೊಡೆದ್ರಿ? ನನಗೆ ಬೈದಿದ್ದಕ್ಕ? ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ಲ? ನನ್ನ ಗಂಡು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿಲ್ಲ. ನೀವು ನನ್ನ ಮೇಲೆ ಇಷ್ಟಕೊಂಡ ಪ್ರೀತಿ ಇಟ್ಕೊಂಡಿರಿ. ಕರೆನ ಏನು ಮಾಡ್ಲಿ ಹೇಳ್ರಿ ನೀವು? ಈಗ ಮತ್ತೆ ಹೋಗ್ಯಾನ ನೋಡ್ರಿ ದುಡ್ಯಾಕ. ಹಿಂಗೆ ಊರೂರ ಮೇಲೆ ಹೊಕ್ಕಾನ. ನಾನು ನೋಡಿದ್ರೆ ಅಬೆ ಪಾರಿ ನಾಯಿ ಕೂತ ಕುಂದ್ರಬೇಕಿಲ್ಲ. ಸಾಕಾಗಿ ಹೋಗತಿ. ನಾನು ನೋಡ್ಕೊಳ್ಳೋರೇ ಯಾರು ಇಲ್ದಂಗೆ ಆಗ್ಬಿಟ್ಟತಿ. ಬೇಜಾರು ಒಂಥರ ಜಲ್ಮಕ್ಕೆ. ಯಾರ ಮುಂದೆ ಹೇಳಂಗಿಲ್ಲ, ಬಿಡಂಗಿಲ್ಲ. ಹಂಗಾಗೈತೆ ನನ್ನ ಬಾಳೆ. ನನ್ನ ಕಣ್ಣೀರಿನ ಕತಿ ಕೇಳೋರು ಯಾರು ಅದಾರ ಹೇಳ್ರಿ ನೀವ ನೋಡೋಣ. ಬರೇ ಕೆಲಸ ಅಂದ್ರೆ ಹೆಂಡ್ತಿ ಅಲ್ಲ ನಾನು. ಹೆಂಡ್ತಿ ಬಗ್ಗೆ ಸ್ವಲ್ಪರ ಕಾಳಜಿ ಬೇಡನ ತೀರ ಗಂಡಗೆ. ನಾನು ಎಲ್ಲಿ ಹೋಗ್ಲಿ ಹೇಳ್ರಿ? ಮನ್ಸಿಗೆ ಎಷ್ಟು ಬೇಜಾರಾಕೈತಿ. ಆದರೂ ಎಲ್ಲದನ್ನು ನುಂಗ್ಕೊಂಡು ಹೋಗ್ಬೇಕು. ಈ ಹೆಣ್ಣಿನ ಜನ್ಮನೇ ಹಿಂಗಲ್ಲ. ಅಯ್ಯೋ ನೀನು ಅಂದ್ಕೊಬಿಡ. ನನ್ನ ಕೈಲಿ ನೋಡೋಕ್ಕಾಗಂಗಿಲ್ಲ. ನೀನು ಅಂದ್ಕೊಂಡಂದ್ರೆ ಅದಕ್ಕೆ ಏನು ಆತು. ನಿಂಗೆ ಬೇಜಾರಾಗೈತಲ್ಲ, ಬೇಕಾರೆ ಹುಬ್ಬಳ್ಳಿ ಪ್ಯಾಟ್ಗೆ ಬರೋಣ. ಅಲ್ಲೇ ಹೋಟೆಲ್ನಾಗ ದಾಸಿ ತಿಂದು ಆರಾಮ್ ಅಡ್ಡಾಡ್ಕೊಂಡು ಬರೋಣಂತ. ನೀವು ಹ್ಞೂ ಅಂದ್ರೆ ಕರ್ಕೊಂಡೋಗ್ತೀನಿ. ಹೆಂಗಂತಿ? ಏನು ಹುಬ್ಬಳ್ಳಿ ಪೇಟಿಗೆ ಏನು ಕಡಿಸ್ತೀರಿ? ಒಳಗೆ ಬಾ, ಅಲ್ಲೇ ಮಾತಾಡೋಣ. ಇಲ್ಲಿ ಬೇಡ. ಮತ್ತೆ ಯಾರ ನೋಡಿದ್ರೆ ಮತ್ತೆ ಹೋಗಿ ನನ್ನ ಹೆಂಡತಿ ಅಂತೇಳಿ ಚಾಡ ಚೂಸ್ತಾರ. ಅದಕ್ಕೂ ಏನು ಕೊಡಿಸ್ತೇನೆ ಅಂತ ಹೇಳ್ತೇನೆ. ಬಾ, ಅಲ್ಲೇ ನಿಂಗೇನು ಬೇಕು ಕೇಳ, ಕೊಡಿಸ್ತೇನೆ. ಒಳಗ ಬೇಡಪ್ಪ. ರಾತ್ರಿ ಬರ್ರಿ, ಬೇಕಾರೆ ಏನು ಬೇಕಂತ ಕೇಳ್ತೀನಿ, ಕೊಡ್ಸು ಅಂತ್ರಿ. ಏನು ಯಾಕ ನಿನ್ ಗಂಡ ನಾಳಿನೂ ಹೊಕ್ಕಾನ ಹಂಗಾರ ದುಡಿಯಾಕ? ಕಣಿವಿ ಕೆಲಸ ಇನ್ನೂ 1 ತಿಂಗಳೈತಿ. ಅವ ಮತ್ತೆ ಹೊಕ್ಕಾನ ನಾಳಿನೂ. ಇವತ್ತು ರಾತ್ರಿನೂ ಬರಲ್ಲ ಅಂತ ಕಾಣ್ತೈತಿ. ಬರೋದಿಲ್ಲ. ಅದಕ್ಕೆ ನೀವು ಬರ್ರಿ, ನಂಗೆ ಏನು ಬೇಕಂತ ಕೇಳ್ತೀನಿ, ಕೊಡ್ಸು ಅಂತ್ರಿ. ಹೆಂಗೆ? ಮನ್ಯಾಗ ಮತ್ತೆ ಏನಾರು ಹೇಳಿ ಬರ್ರಿ. ಮತ್ತು ನಿಮ್ಮ ಹೆಂಡತಿ ಇಲ್ಲೇ ಬಂದು ಬಾಗಲ್ಲ ನಿಂತು ಹುಯ್ ಅಂತ ಹಚ್ಚಲೆ ಅಂತ ಜಗಳ ಮಾಡ್ಕೊಂಡು ನಿಂತ್ಕೊಂತಾಳ. ನನಗರ ಜಗಳ ಜೂಟ್ ಅಂದ್ರೆ ಹೆದರಿಕಿನ ಬರ್ತೈತಿ. ಅದಕ್ಕೆ ಆತ ಬರ್ತೀನಿ. ಏನ ನೀ ಕರೀದ ಹೆಚ್ಚ, ನಾ ಬರೋದ ಹೆಚ್ಚ. ಬರ್ತೀನಿ. ಬರ್ಲ್ಯಾ ಹೋಗಿ ಬರ್ರಿ. ರಾತ್ರಿ ಬರ್ತೀನಿ. ಹೋಗಿ ಬರ್ರಿ. ರಾತ್ರಿ ಬರು ಹೊತ್ನ್ಯಾಗ ಹನ್ಮ್ಯಾನ್ ಅಂಗಡ್ಯಾಗ ಬಜಿ ಮಿರ್ಚಿ ಎಂತ ಚಲೋ ಮಾಡ್ತಾನ. ಬರು ಹೊತ್ನ್ಯಾಗ ಊಟದ ಜೊತೆಗೆ ನಂಜ್ಕೊಂಡು ತಿನ್ನಾಕ 20 ರೂಪಾಯಿ ಬಜಿ, 20 ರೂಪಾಯಿ ಮಿರ್ಚಿ ತಗೊಂಡ್ ಬರ್ಲ್ಯಾ? ತಗೊಂಬರ್ರಿ. ನಿಮಗಂತೇಳಿ ಬ್ಯಾಳಿ ಹಾಕಿ ಹೋಳಿಗೆ ಮಾಡ್ತೀನಿ. ಏನು ಹಂಗ ಕಟ್ಟಿನ ಸಾರು ಮಾಡು, ಕಡ್ಕೊಂಡು ತಿಂತೀನಿ. ಬರ್ಲ್ಯಾ? ಮೆಲ್ಲು ಸೀರೆ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ. ಹೋಗಿ ಬಂದ್ರೆ ಸಮಾಧಾನ ಮಾಡಿ ಬಂದ್ರೆ ಏನ್ ಹಿರೇ ಕುದುರೆ ಸಿಕ್ತು?
ಅದು ಈ ನಮ್ನಿ ತೋರ್ಸ್ಕೊಂಬಂದಿರಲ್ಲ, ಕೊಡಿ ತಗೊಂಡೋಗಿದ್ರೆ ಇಲ್ಲ? ಏ ಏನ ಕೊಡಿ ತಗೊಂಡೋಗಿದ್ವಿ ಅಂತ? ಅಲ್ಲ, ಕೊಡಿ ನೋಡಿದ್ರೆ 30 ಕಡೆ ತೂತು ಬಿದ್ದತಿ, ತಗೊಂಡೋಗಲಾರ್ದಂಗ ಕೈಯಾಗ ಮತ್ತು ಅದೊಂದು ವಜ್ಜಿ ಸುಳ್ಳ ಮಳೆಯಾಗ ನಡ್ಕೊಂಡ್ ಬಂದಿದ್ರೆ ಅಕ್ಕಿತ್ತು. ಎಲ್ಲೋತದ ಕೊಡಿ? ಅತ್ತೇರ ಅದ ಬಾಗಲಾಗಿಟ್ಟು ಒಳಗ್ ಮಾತಾಡ್ಸಕ್ ಹೋಗಿವಿ, ಯಾರ ಏನ ಎತ್ಕೊಂಡು ಹೋಗ್ಬಿಟ್ಟಾರ. ಅಲ್ಲ, ಆ ಕೊಡಿನೂ ಕಳ್ತನ್ ಮಾಡ್ಯಾರಲ್ಲ, ಎಂತ ಬರ್ಗೆಟ್ಟರ್ ಇರ್ಬೇಕು ಆ ಶಾಂತಕ. ನಿಜವಾಗ್ಲೂ ನನಗ ಆಶ್ಚರ್ಯ ಆಗಕತ್ತೈತಿ, ಆ ಕೊಡಿನೂ ಕಳ್ತನ್ ಮಾಡೋರ್ ಅದಾರ ಭೂಮಿ ಮ್ಯಾಗ. ಏನ್ ಉಳ್ದತ್ತಂತ ಕಳ್ತನ್ ಮಾಡ್ತಾರ? ಏ ಹಡ್ಬಿಟ್ಟಿ, ಟ್ಯಾಪಿ ಹಚ್ಚಿ ಹೊಲ್ಯಾಕ್ ಬರೋದಿಲ್ಲ ನಲ್ಲಿ ಅಂತ ಆ ಚಲೋ ಕೊಡಿನ ಯವ ಏನದಿಯ ನೀನು? ಈ ಬಿಡಾಡಿ ಹೊಲಿ ಅಂದಿದ್ದೆ, ಹೊಲ್ದಿಲ್ಲ. ಅಲ್ಲ ಅದ್ರ ಕೊಡಿನ ಅಂತ ಚಲೋ ಬಂಗಾರದಂತ ಕೊಡಿ, ಇನ್ನೂ 2-3 ವರ್ಷ ಬರ್ತಿತ್ತು ಅಂತ ಅದನ್ನ ಬಾಗಲಾಗಿಟ್ಟು ಒಳಗೆ ಏನ್ ಬಗ್ಗಾಕ್ ಹೋಗಿದ್ದಾಳ ನೋಡಿಕಿ. ಹೌದೌದು, ಟ್ಯಾಪಿ ಹಚ್ಚಿ ಹೊಲದ್ರ ಕರೆಕ್ಟ್ ಆಕತಿ. ಆದ್ರೂ ಬಿಡ್ಬೆ, ಹೋಗಿದ್ದ ಚಲೋ ಆತಂದ ಹೊಸ ತರ್ರಿ. ಹಾ, ರೊಕ್ಕ ನಿಮ್ಮ ಅಪ್ಪ ಕೊಡ್ತಾನ. ಎಟ್ ಗೊತ್ತನ ಕೊಡಿ, ತುಟ್ಟಿ ಕೊಡಿಯೋದು ಕಲರ್ ಬಣ್ಣದ ಐತೆ ಅಂತೇಳಿ ಹೆಚ್ಚಿಗೆ ರೊಕ್ಕ ತಗೊಂಡ ಅದಕ್ಕೆ. ಕರೆಯದು ಇದ್ದಿದ್ದು ಸಿಗ್ಲಿಲ್ಲ ಅದಕ್ಕೆ. ಎಷ್ಟು ಮಾಡಿ ಅದಕ್ಕೆ 25 ರೂಪಾಯಿ ಕೊಟ್ಟೆ ನಾ ಕೊಡಿಗೆ. ಈಗ ಒಂದು 2-3-4 ವರ್ಷದಿಂದ ಗೊತ್ತನ, ಇನ್ನೂ 2 ವರ್ಷ ಬರ್ತಿತ್ತು, ಏನು ಹಾಕಿದ್ದಿಲ್ಲ. ಮಳೆಗಾಲ ತೆಗಿದು ಹಿಡ್ಕೊಂಡು ಅಡ್ಯಾಡೋದು, ಮಳೆಗಾಲ ಮುಗಿಯತ್ಲೆ ತೆಗೆದಿಡೋದು. ಏನು ಏಪ್ಪ ದೇವ್ರೆ, ಅಲ್ಲ ಇರ್ತಾವ ಬಿಡು ವರ್ಷಗಟ್ಲೆ ಕೊಡಿ, ನಮ್ಮ ಮನ್ಯಾಗೂ ಅದಾವ. ಆದ್ರೆ ಈ ನಮ್ನಿ ಹಾರದ್ರ ಚೆಲ್ಬೇಕಿಲ್ವೇ? ರೊಕ್ಕ ಹೆಚ್ಚಾಗ್ಯಾವು, ನೀ ಚೆಲ್, ನಮ್ಗೇನ್ ಹರ್ಕತ್ ಬಿದ್ದಿಲ್ಲ ಚೆಲ್ಲಾಕ. ಹಡಿಬಿಟ್ಟಿ ಊರ್ ಹಡಿಬಿಟ್ಟಿ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತಾನಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡ. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿದ್ದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ನೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ನೆ ನೋಡಿ ಮದ್ವಿ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತ ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದ್ ಮಾಡ್ತೀರಿ ಮಾಡ್ರಿ, ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ, ಏನ್ ಆಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡಣಂತ ಬೇಕಾರ. ಅದು ಅವ್ವ, ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರು ಹಾಕಿ ಉರಿದಿದೆ. ಅಪ್ಪಾಜಿ ಹಂಗಿದ್ದಿ? ಸುಮ್ಕೊಂಡ್ರ ಅಷ್ಟೇ.
ಆದ್ರೆ ಮೀನ್ ಜಿಗಿಯತಾವ ಜಿಗಿಯತ